ಮಾವ ಯಾಕೆ ಇನ್ನೂ ಬಂದಿಲ್ಲ? ನನಗೆ ಮಾವನ ಮೇಲೆ ಲವ್ ಆಗಿದೆ ಅಂತ ನಾನು ಹೇಳ್ಕೋಬೇಕು. ಮಾವ ಯಾಕೆ ಇಷ್ಟೊತ್ತು ಮಾಡ್ತಿದ್ಯಾ? ಚಿಕ್ಕ ವಯಸ್ಸಿಂದ ಈ ಪಾರು ಮೇಲೆ ಜೀವನ ಇಟ್ಕೊಂಡಿದ್ಯಾ ಅಲ್ವಾ? ಸಾರಿ ಮಾವ, ಈ ತಡ್ಡಿ ಪಾರುಗೆ ಗೊತ್ತೇ ಆಗಲಿಲ್ಲ. ನೀನು ಯೋಚನೆ ಮಾಡಬೇಡ, ಇನ್ಮೇಲೆ ನೋಡ್ತಾ ಇರು. ನಿನಗೆ ಜಾಸ್ತಿ ಪ್ರೀತಿ ಒಂದೇ ದಿನ ಕೊಟ್ಬಿಡ್ತೀನಿ. ಬೇಗ ಬಾ ಮಾವ. ಅಯ್ಯೋ, ಮಾವ ಬಂದು ನನ್ನ ಮುಂದೆ ನಿಂತ್ಬಿಟ್ರೆ ನಾನೇನಂತ ಮಾತಾಡಲಿ? ಭಯಕ್ಕೆ ಕೈಕಾಲೇ ಆಡಲ್ವಲ್ಲ. ಬರೀ ಹುಡುಗರಿಗೆ ಮಾತ್ರ ಪ್ರಪೋಸ್ ಮಾಡುವಾಗ ಭಯ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲಲ್ಲಪ್ಪ, ಹುಡುಗಿರಿಗೂ ಭಯ ಆಗುತ್ತೆ. ಅಲ್ಲ, ನಾನು ಇವತ್ತೇ ಪ್ರಪೋಸ್ ಮಾಡ್ಬಿಡ್ಲ? ಬಾರೋ, ಒಳ್ಳೆ ತಟ್ಟಿ ಥರ ಮಾತಾಡ್ತೀನಿ. ರಾತ್ರಿ ಯಾರಾದರೂ ಪ್ರಪೋಸ್ ಮಾಡ್ತಾರಾ? ಚೆನ್ನಾಗಿರಲ್ಲ, ಬೇಡ. ಹಾಂ, ರಶ್ಮಿ ಮದುವೆ ಆದಮೇಲೆ ಪ್ರಪೋಸ್ ಮಾಡಿಬಿಡ್ತೀನಿ. ಅಲ್ಲಿವರೆಗೂ ನನ್ನ ಒನ್ ವೇ ಲವ್ನ ಮಾವನ ಕಡೆ ತಿರುಗಿಸಿ ಫೋಕಸ್ ಮಾಡಿಟ್ಕೊಂಡು ನನ್ನ ಪ್ರೀತಿ ಸುಖನ ಅನುಭವಿಸ್ತೀನಿ, ಅನ್ನಿಸ್ತೀನಿ. ಏನ್ ಕೆಲ್ಸ ಮೈನಾಗಿರೋ ನರಗಳೆಲ್ಲ ಪಾದ ಹೇಳ್ತೈತೆ. ಪಾರು, ಯಾಕೆ ಬರೆಯದ್ದೆ? ಗೌರವ ಕೊಡೋಕೆ. ಪಾರು, ಒಳ್ಳೆ ಕಾವಡಿ ಮತ್ತೆ ಪಾರು. ಈ ಪೆದ್ದನ್ ಮಗನಿಗೆ ಡಾಕ್ಟರ್ ಓದಿರೋ ನೀನು ಮರವಾದೆ ಕೊಡದ? ಯಾರು ಪೆದ್ದನ್ ಮಗ? ನಿನ್ನ ನೀನು ಕೀಳಾಗಿ ನೋಡ್ಕೊಳ್ಳೋದು ನೀನೇ ಬಿಡ್ತಿ ಅಥವಾ ನಾನೇ ಬಿಡಿಸ್ಬೇಕಾ? ಪಾರು, ಆಗ್ಲೇ ಗೌರವ ಕೊಡೋದು ಒಂದಿಲ್ಲ ಪಾರು, ಇದೇನಾ ಪಾರು? ಸಾರಿ. ಅಯ್ಯೋ ಪಾರು, ಈ ಕಿವಿಗೆ ಸಿಕ್ಸ್ಕೊಂಡು ಎದೆ ಮೇಲೆ ಇಡ್ತಾರಲ್ಲ ಮಿಸ್ಸಿನು, ಆಮೇಲೆ ಈ ತೋಳಿಗೆ ಸುತ್ಬಿಟ್ಟು ಬೆಲೂನ್ ತರ ಊದ್ತಾರಲ್ಲ, ಅದೈತೆ ನಿನ್ನ ಹತ್ರ? ಯಾಕೆ ಮಾವ? ಅಲ್ಲ, ಸಂದಕ್ಕೆ ಇರ್ತೀಯ, ಒಂದೇ ಸತಿ ನನ್ನ ಮ್ಯಾಕೆ ಹೋರಾಡ್ತೀಯ. ಅದಕ್ಕೆ ನಿಂಗೆ ಬಿ ಪಿ ಏನಾನ ಜಾಸ್ತಿ ಆಯ್ತಾ ಅಂತ ಕಂಡಿಡಿಮ್ಮ ಅಂತ. ಹೋಗಿ ಮಾವ, ನೀವು ಕಾಮಿಡಿ ಮಾಡಬೇಡಿ. ಹೋಗಿನ ಬಹುವಚನ ಮಕ್ಕಳವ